ಈ ಒಂದು ವಯೋನಿವೃತ್ತಿ ಸಮಾರಂಭದ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದಂಥ ಶ್ರೀ ಅನಂತಕುಮಾರ್ ಎಸ್ ಅವರೇ, ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಎಲ್ ಡಿ ಜೋಶಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಾದಂತಹ ಜಾಕೀರ್ ಹುಸೇನ್ ಮಾರ್ತನ್ ರಾವ್ ಹಾಗೂ ಸಿದ್ದಣ್ಣ ಪುರಿಯವರೇ, ನಮ್ಮ ಪೂಜ್ಯ ಮಾತೋಶ್ರೀಯವರೇ, ಧರ್ಮಪತ್ನಿ, ಇದು ನನ್ನ ಆತ್ಮೀಯ ಕುಟುಂಬದ ಸರ್ವ ಸದಸ್ಯರೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಕಿರಿಯ ಉಪನ್ಯಾಸಕರೇ, ಪ್ರೀತಿಯ ಸ್ನೇಹಿತರೆ, ವೇದಿಕೆ ಮೇಲೆ ಎಲ್ಲ ನಮ್ಮ ಹತ್ತಿರದ ಪರಿಚಯ ಇದ್ದವರೇ ವೇದಿಕೆ ಮೇಲೆ ಇತ್ತು. ಹತ್ತಿರದಿಂದ ನನ್ನನ್ನು ನೋಡಿದವರು, ನನ್ನ ಜೊತೆಗೆ ಒಡನಾಟ ಇದ್ದವರೇ ಇದ್ದಾರೆ. ಅವರೆಲ್ಲ ನನ್ನ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ನೀವು ನನ್ನ ಜೊತೆಗೆ ಒಡನಾಟ ಇರೋದ್ರಿಂದ ನಿಮಗೂ ಒಂದಿಷ್ಟು ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಈಗೆಲ್ಲ ಮಾತಾಡೋದು ಏನೂ ಇಲ್ಲ. ಆದರೂ ಇದು ವೃತ್ತಿ ಜೀವನದ ಕೊನೆಯ ಭಾಷಣ ನಮ್ಮದು. ಅಂದರೆ ಇನ್ನು ಮುಂದೆ ಭಾಷಣ ಮಾಡೋದೇ ಬರ್ತಲ್ಲ, ಇದಕ್ಕಿಂತ ಹೆಚ್ಚಿಗೆ ಮಾಡ್ತೀನಿ. ಯಾಕಂದ್ರೆ ಸ್ವಾತಂತ್ರ್ಯನಾಗ್ತೀನಿ. ಈಗ ಸ್ವಾತಂತ್ರ್ಯ ಇಲ್ಲ ನನಗೆ. ಫ್ರಮ್ ಆಗಸ್ಟ್ 1 ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತೆ. ಅಂದರೆ ಅದರ ಅರ್ಥ ನನಗೀಗ ತೊಂದರೆ ಇದೆ ಅಂತಲ್ಲ, ಒಂದು ಇಲಾಖೆ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಸಂವಿಧಾನಿಕವಾಗಿ ನಾನು ಅದನ್ನು ರೆಸ್ಪೆಕ್ಟ್ ಮಾಡಿಕೊಂಡೇ ಕೆಲಸ ಮಾಡಬೇಕು. ಎಕ್ದಮ್ ಆಗಿ ಡೈರೆಕ್ಟ್ ಆಗಿ ನಾನು ಇಲ್ಲಿ ಸರಿ ತಪ್ಪು ಅಂತ ಹೇಳಿ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ನನಗೆ ಬರೋದಿಲ್ಲ. ಇಲಾಖೆ ಏನಾದರೂ ಒಂದು ಕಾರ್ಯಕ್ರಮ ಕೊಟ್ಟಾಗ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಇವ್ನು ಯಾವ ಕೆಲಸ ಮಾಡಕ್ಕೆ ಬರೋದಿಲ್ಲ, ಕಳಿಸ್ರಿ ನಿಮ್ಮ ಮನೆಗೆ ಅಂತ. ನಾವು ನಳಿನ್ ಸರ್ ಒಂದು ಪ್ರೋಗ್ರಾಮ್ನೊಳಗೆ ಪ್ರಗತಿ ಪರಿಶೀಲನಾ ಸಭೆ ಒಳಗಿದ್ವಿ. ಇದು ಹೀಗೆ ಒಂದು 3-4 ಜನ CRPಗಳು, ನಿಮ್ಗೆಲ್ಲರೂ ಗೊತ್ತಿದೆ, ಸತ್ಯ ಮಾತನ್ನ ಹೇಳಿದ್ರು. ಹಿಂಗಿದೆ ಸರ್, ಹಿಂಗೆ ಆಗ್ತಾ ಇದೆ, ಹಿಂಗಿದೆ ಅಂತ. ನೀವು ಸಸ್ಪೆಂಡ್ ಮಾಡಿದ್ರೆ ಅಂದ್ರು ಸಸ್ಪೆಂಡ್ ಮಾಡೇ ಬಿಟ್ರು. ನಾನೇನು ಸುಳ್ಳು ಹೇಳಕತ್ತಿಲ್ಲ, ನೀವೆಲ್ಲ ಸಾಕ್ಷಿ ಅದಿರಲ್ಲ ಇದ್ದವ್ರು. ಸೊ ಯಾಕಂದ್ರೆ ಇಲಾಖೆಯೊಳಗೆ ಇದ್ದಾಗ ಅದನ್ನು ಅಪೋಸಿಟ್ ಮಾಡಬಾರ್ದು, ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ವಿ ಮಸ್ಟ್. ಆಮೇಲೆ ಅದಕ್ಕೆ ದಾರಿಗಳು ಸಿಗ್ತವೆ, ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಮೊದಲು ಈ ಒಂದು ಸ್ಥಾನಕ್ಕೆ ನಾನು ಬಂದು ನಿಲ್ಬೇಕಾದ್ರೆ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪ್ರೌಢ ಶಿಕ್ಷಣದವರೆಗೆ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ನನಗೆ ಸಲಹೆ, ಸೂಚನೆ, ಮಾರ್ಗದರ್ಶನ, ಶಿಕ್ಷಣವನ್ನು ನೀಡಿದ ಎಲ್ಲ ಗುರುವರೆಗೂ ನಾನು ನಮಸ್ಕಾರ ಮಾಡ್ತೀನಿ. ನಂಬರ್ 2, ನನ್ನ ಕುಟುಂಬದಲ್ಲಿ ನನ್ನ ತಾಯಿ, ನನ್ನ ತಂದೆ ನನಗೆ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ನೀಡಿ ಹೀಗೆ ನಡಿಬೇಕು, ಹೀಗೆ ಅವ್ರು ಕಲಿಸಿದಲ್ಲೇ ನಾವು ಮಾಡಲಿಕ್ಕೆ ಸಾಧ್ಯ. ಒಂದು ಮಗುವಿಗೆ ನಾವೆಲ್ಲ ಪಾಠ ಮಾಡುವಾಗ ಹೇಳ್ತೀವಿ, ಒಂದು ಮಗು 8ನೇ ತರಗತಿ ಒಂದು ಪಾಠ ಬಂದಿತ್ತು, ಆ ಹುಡುಗಿ ಹೆಸರು ನೆನಪು ಬರೋದು. ಆಕೆಗೆ ಅಡವಿಯಾಗ ಹೋಗಿ ಬಿಟ್ಟಿರ್ತಾರ, ಆಕೆ ಅಡವಿ ಪ್ರಾಣಿಗಳಾಗ ಇರ್ತಾಳ. ಏನೋ ಹೆಸರಿದೆ, 8th ಸ್ಟ್ಯಾಂಡರ್ಡ್ಗೆ ಒಂದು ಪಾಠ ಬಂದಿತ್ತು ಏನೋ. ಆಕೆ 4 ಕಾಲಿಂದಲೇ ನಡೀತಿರ್ತಾಳೆ. ಅಲ್ಲಿ ಕೂಸು ಹುಟ್ಟಿದಾಗ ಹೋಗಿ ಬಿಟ್ಟು ಬಂದಿರ್ತಾರೆ. ಪ್ರಾಣಿಗಳ ಜೊತೆಗೆ ಹೊಂದಿಕೆ ಆಗಿಬಿಟ್ಟಿರ್ತಾಳೆ. ಆ ಪ್ರಾಣಿಗಳು ಆಕೆಗೆ ಏನೂ ಮಾಡೋದಿಲ್ಲ, ಅದೊಂದು ಪ್ರಾಣಿ ಅಂತ ಅದ್ರ ಜೊತೆಗೆ ಹೊಂದಿಕೊಂಡಿರ್ತಾಳೆ. ಕೂಗೋದು, ಮಾತಾಡೋದು ಆನೆ ತರ. ಯಾಕಂದ್ರೆ ಅಟ್ಮಾಸ್ಫಿಯರ್, ಅಲ್ಲಿ ಒಂದು ಸಂಸ್ಕಾರ ಅದಕ್ಕೆ ಹಂಗೆ ಸಿಕ್ತು, ಅದು ಹಂಗೆ ಆಗ್ಬಿಡ್ತು. ಸೊ ನಾನು ಹಿಂಗೆ ಆಗಿನಿ ಅಂದ್ರೆ ನನಗೆ ಹಂಗೆ ಸಂಸ್ಕಾರ ಸಿಕ್ತು. ಹಂಗೆ ಸಿಕ್ಕಿದ್ರೆ ನಾನು ಹೆಂಗೆ ಇರ್ತಿದ್ದ ಗೊತ್ತಿಲ್ಲ. ಅದಕ್ಕೆ ನಾನು ಅವರಿಗೆ ಈ ಎಲ್ಲ ಗೌರವಕ್ಕೂ ನನ್ನ ತಂದೆ ಮತ್ತು ನನ್ನ ತಾಯಿಗೆ ಸೇರ್ಬೇಕಾಗ್ತದೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ತೀನಿ. ನನ್ನ ಮಕ್ಕಳು ಮಾತಾಡುವಾಗ ಹೇಳಿದ್ರು, ಭಾಳ ಬೈತಿದ್ರು ನನಗೆ ಮನೆಗೆ, ನೀನು ಏನು ಬರೇ ಮನೆಗೆ ಯಾವ ಕೆಲಸ. ಸೊ ಡೆಡಿಕೇಟೆಡ್ ಸರ್ವಿಸ್ ನಮಗೆ ನಮ್ಮ ತಂದೆ ಕಲಿತಿದ್ರು. ಕಾಯಕವೇ ಕೈಲಾಸ. ನಮ್ಮ ತಂದೆ ನಮ್ಗೆ ಹೇಳಿದ್ದೆ ಅಂದರೆ
ಕೆಲಸ ಮಾಡಬೇಕು, ಒಳ್ಳೆ ಕೆಲಸ, ಅದೇ ಎಲ್ಲದೂ ಅಂತ. ಸೊ ಆ ರೀತಿ ಒಂದು ಡೆಡಿಕೇಟೆಡ್ ಸರ್ವಿಸ್ ನಾವು ಮಾಡಿದ್ವಿ. ನಮ್ಗೆ ಸ್ನೇಹಿತರು, ನಮ್ಮ ಅಧಿಕಾರಿಗಳು ಸಹಿತ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ನಾವು ಮಾಡಿದಾಗ ನಮಗೆ ಕೈ ಹಿಡಿದು ಎತ್ಕೊಂಡು ಸಪೋರ್ಟ್ ಮಾಡಿದಾಗ ನಾವು ಆ ಒಂದು ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಫಸ್ಟ್ ನಾನು ಬಲವಂತರಾಯ್ ಸರ್, ಯಾಳಗಿ ಮಾಸ್ಟರ್, ಗಿಡ್ಡ ಮಾಸ್ಟರ್ ಅಂತ ನಾವು ಕರೀತಿದ್ವಿ. ವೆಂಕಟೇಶ್ ಸರ್ ನೋಡಿರ್ತಾರೆ, ಅಲ್ಲೇ ಬಾರ್ಪೇಟ್ ಶಾಲೆ. ಒಳ್ಳೆ ನಮಗೆ ಸರ್ಗೂ ಗೊತ್ತು, ಮಗ್ಗಿ, ಅಂಕಿ, ಸಂಖ್ಯೆ ಎಲ್ಲ ಕಲಿಸಿದ್ರು. ಅದಾದ ನಂತರ ನಮಗೆ ಕಟ್ಟಡಿಗಳು ಇರಲಿಲ್ಲ, ಮರದ ಕೆಳಗೆ ಶಾಲೆ ಮಾಡಿದ್ರು. ಹೀಗೆ ಶಿಕ್ಷಣ ಪಡೆದು ಗವಿಸಿದ್ದೇಶ್ವರ ಶಾಲೆಯಲ್ಲಿ ನಮ್ಮ ತಂದೆಯವರು ನನಗೆ ಶಿಕ್ಷಕರು, ತಂದೆನೂ ಹೌದು, ಶಿಕ್ಷಕರು ಹೌದು, ಒಳ್ಳೆ ಮಾರ್ಗದರ್ಶನ ನೀಡಿದರು. ಅವರು ನಾನು ಒಂದು ಮಾಡೆಲ್ ಮಾಡಿಕೊಂಡು, ಈಗೆಲ್ಲ ನಾವು ಶಾಲೆಗೆ ಹೇಳ್ತಿರ್ತೀವಿ ನೋಡಿ, ನಿಮಗೆ ಹೀರೋ ಯಾರಾದ್ರೂ, ನನಗೆ ಹೀರೋ ನಮ್ಮ ಅಪ್ಪನ, ನನಗೆ ಹೀರೋ ನಮ್ಮ ಅವನ, ಹೀರೋಯಿನ್ ನಮ್ಮ ಅವನ, ಇವರೇ ನಮ್ಮ ಹೀರೋಯಿನ್ ನನ್ನ ಸಿನಿಮಾದಾಗ. ನಾನು ಬಹಳ ಕಡೆ ಶಾಲೆಗಳಿಗೆ ಹೋದಾಗೆಲ್ಲ ಮಕ್ಕಳಿಗೆ ಹೇಳ್ತಿರ್ತೀನಿ, ಕೆಲವೊಬ್ರು ಅವ್ರು ಯಾವ್ದೋ ದರ್ಶನ ಚಿತ್ರ ಇಳಿಸ್ಕೊಂಡೆ, ಅವ್ರು ಇಲ್ಲೇ ಇವ್ರಿಗೆ ನೀವು ಹೋಗಿ ಮಾತಾಡ್ಸಕ್ಕೆಲ್ಲ ಸಾಧ್ಯ ಆಗುತ್ತೆ, ನೋಡೋಕ್ಕಾಗುತ್ತೆ ನೀವು ಅವ್ರಿಗೆ ಹೋಗಿ. ಈ ಸತ್ರ ಇರೋ ನಿಮ್ಮ ತಂದೆ ತಾಯಿಗೆ ಇಳಿಸ್ಕೊಟ್ಟು ಅವ್ರಿಗೆ ಮಾಡೋ ಅದು ಕಲ್ಚರ್ ಬರಬೇಕು. ಜಾಕೀರ್ ಸರ್ ಹೇಳ್ಬೇಕಾದ್ರೆ ಹೇಳಿ, ಗುರು ಪರಂಪರೆ ಸರ್ ಏನು ಶಾಲೆಗೆ ಹೇಳಿದ್ರು ಅದನ್ನ ಕೇಳ್ತಿದ್ರು. ಈಗ ಯಾರು ಕೇಳ್ತಾರೆ, ಮಾಸ್ಟರ್ಗಳ ಮೇಲೆ ಅಟ್ಯಾಕ್ ಮಾಡಕತ್ತಾರೆ ಎಲ್ಲರೂ. ಶಾಲೆಗಳ ಮೇಲೆ, ಶಾಲೆಗಳು ದೇವಾಲಯಗಳು. ಅಂಬೇಡ್ಕರ್ ಎಲ್ಲ ಹೇಳ್ತಾರೆ, ಒಂದ್ ಕಡೆ ಕೇಳಿ ನೀವು, ದೇವಾಲಯಗಳನ್ನು ಕಟ್ಟ ಬಂದು ಶಾಲೆಗಳನ್ನು ಕಟ್ಟಿ ಅಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡೆದು ಉತ್ತಮರಾಗ್ತಾರೆ. ಸುಮ್ಮನೆ ದೇವಾಲಯ ದೊಡ್ಡ ದೊಡ್ಡ ಖರ್ಚು ಮಾಡಿ ಅದಕ್ಕೆ ಏನ್ ಮಾಡ್ತೀವಿ? ಮತ್ತೆ ಹಂಗೆ ಹೇಳಿದ್ರೆ ನಾನು ಧಾರ್ಮಿಕ ವಿರೋಧಿ ಅಂತ ಹಂಗೆ ತಿಳ್ಕೊಬೇಡಿ. ಫ್ಯಾಕ್ಟ್ನಲ್ಲಿ ಹೇಳ್ತೀನಿ, ಒಂದು ಮಗುವಿಗೆ ಅವ್ರ ತಂದೆ ಒಂದು ಹೊಸದಾಗಿ ದೇವಾಲಯ ಕಟ್ಸಿದ್ರಂತೆ, ಅಲ್ಲಿ ಕರ್ಕೊಂಡು ಹೊರಟಿದ್ರು ಪೂಜೆ ಮಾಡಕ್ಕೆ. ಹೊರಗಡೆ ಚಿತ್ರ ಒಂದು ಹುಲಿ ಸಿಂಹದ್ದು ಬಹಳ ದೊಡ್ಡದು ಹಿಂಗೆ ನಿಲ್ಲಿಸಿದ್ರು, ರಿಯಲ್ ಸಿಂಹ ಕಾಣುವಾಗ ಚಿತ್ರ ಇಳಿಸಿದ್ನಂತೆ. ಆ ಮಗು ಹತ್ರ ಬಂದ ತಕ್ಷಣ ಆ ಸಿಂಹ ನೋಡಿ ಓಡಾಕ್ ಚಾಲು ಮಾಡೋದು ವಾಪಸ್. ಅವರಪ್ಪ ಹಿಡ್ಕೊಂಡು ಬಂದು ಯಾಕೆ ಓಡಾಕತ್ತಿದ್ದು, ಯಾಕೆ ಏಪ್ಪ ಅವ್ರು ನೋಡು ಸಿಂಹ ಬಾಯಿ ಹಿಂಗೆ ತೆಗೆದುತ್ತೆ. ಅವಾಗ ಅವರಪ್ಪ ಅವ್ನು ಹಿಡ್ಕೊಂಡ್ಬಂದು, ಡೇ ಅದು ಕಲ್ಲಿದ್ದು ಏನು ಮಾಡೋದಲ್ಲ, ಚಿತ್ರ ಏನು ಮಾಡೋದಲ್ಲ ಬಾ, ಹೌದಾ ಅಂತ ಒಳಗೆ ಬಂದು ಒಳಗೆ ಹೋಗಿ ಅಲ್ಲಿ ಒಂದು ಮೂರ್ತಿ ಇತ್ತು, ಈತ ಕೈ ಮುಗಿದು ನಿಂತ್ಕೊಂಡು ಅದಕ್ಕೆ ಪೂಜಾ ಮಾಡಕ್ ಚಾಲು ಮಾಡು. ಯಪ್ಪ ಏನ್ ಮಾಡ್ತೀವಿ, ಪೂಜಾ ಅದು ದೇವರು ಎಲ್ಲ ಮಾಡು. ಅದೇನು ದೇವರು, ಕಲ್ಲಿಂದ ಅದೇನು ಮಾಡ್ತಾರೆ. ಪ್ರಾಕ್ಟಿಕಲಿ ಯಾವಾಗ ನಮಗೆ ಲವ್ಲಿಹುಡ್ ಕೊಡುತ್ತಾ ಆ ಕೆಲಸಗಳನ್ನ ಮಾಡುವಂತ ಕೆಲಸ ಆಗುತ್ತೆ. ಲವ್ಲಿಹುಡ್ ಜೀವನೋಪಾಯಕ್ಕಾಗಿ ಆಹಾರ, ನಮಗೆ ಬದುಕಲಿಕ್ಕೆ ಏನ್ ಬೇಕು, ಶಿಕ್ಷಣ, ಜ್ಞಾನ, ಸಂಸ್ಕಾರ, ಇದನ್ನ ಪಡೆಯುವಂತಹ ಒಂದು ಧರ್ಮವನ್ನು ನಾವು ಪಾಲಿಸ್ತೀವಿ. ದಯವಿಲ್ಲದ ಧರ್ಮ ಅದಾವ ಧರ್ಮವಯ್ಯ. ಯೋಚನೆ ಮಾಡಿ, ಎಲ್ಲ ಧರ್ಮ ಹೇಳೋದು ದಯೆ, ಮಾನವೀಯತೆ. ನಾವು ಜೀವನದಲ್ಲಿ ಬಸವಣ್ಣನವರ ವಚನ ಇದನ್ನು ಪಾಲಿಸ್ಬಿಟ್ರೆ ನಾವು ಬೇರೆ ಯಾರು ನಮಗೆ ಹೇಳೋದು ಬೇಕಾಗಿಲ್ಲ, ಅವ್ರಿಗೆ ನಾವು ಹೇಳೋದು ಬೇಕಾಗಿಲ್ಲ. ಕೆಳಬೇಡ, ಒಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಬರೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ